ಓಂ ಆಕಾಶಸ್ಥಲಿಂಗಾತ್ ಓಂ ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಇದು 1ನೇ ಅಧ್ಯಾಯದ 1ನೇ ಪಾದದ 22ನೇ ಸೂತ್ರ. ಆಕಾಶ ಶಬ್ದ ವಾಚ್ಯ ಭಗವಂತ ಹೇಗೆ ಅಂತನ್ನೋದನ್ನ ತೋರಿಸ್ತಾ ಇರುವಂತಹ ಸೂತ್ರ ಅದು. ಅದರಲ್ಲಿ ಈಗ ಮೊದಲು ತತ್ವಪ್ರಕಾಶಿಕ ಗಮನಿಸೋಣ. ಅದಾದ್ಮೇಲೆ ಪದ್ಮನಾಭ ತೀರ್ಥರ ಟೀಕಾ ಮತ್ತೆ ಜಯತೀರ್ಥರ ಮತ್ತೆ ತ್ರಿವಿಕ್ರಮ ಪಂಡಿತರ ಟೀಕಾ ಅವೆರಡನ್ನು ಗಮನಿಸೋಣ. ಒಟ್ಟಾರೆ ಬ್ರಹ್ಮಸೂತ್ರ ಗ್ರಂಥಕ್ಕೂ ಈ ಸೂತ್ರಕ್ಕೂ ಏನು ಸಂಗತಿ ಇದೆ ಅಂತ ಅನ್ನೋದನ್ನು ವಿಚಾರ ಮಾಡಬೇಕು ಮೊದಲು. ಹಾಗೆ ಸಂಬಂಧ ಇದ್ರೆ ಮಾತ್ರ ಈ ಸೂತ್ರ ಹೊರಟಿರುವುದು ಸಾರ್ಥಕ ಆಗ್ತದೆ. ಇಲ್ಲದೆ ಹೋದರೆ ಒಟ್ಟಾರೆ ಬ್ರಹ್ಮಸೂತ್ರ ಅನ್ನೋ ಗ್ರಂಥ ಹೊರಟಿದ್ದು ಬೇರೆ ಯಾವುದೋ ಉದ್ದೇಶಕ್ಕಾಗಿ, ಈ ಸೂತ್ರ ಹೇಳ್ತಿರುವುದು ಮತ್ತೊಂದೇನನ್ನೋ ಅಂತ ಆದರೆ ಅದು ಅಸಂಬದ್ಧ ಆದೀತು. ಅದಕ್ಕಾಗಿ ಮೊದಲು ಶಾಸ್ತ್ರದ ಸಂಗತಿಯನ್ನ ತೋರಿಸ್ತಾರೆ. ಅತ್ರ ಲೋಕತಃ ಅನ್ಯತ್ರ ಪ್ರಸಿದ್ಧ ಆಕಾಶ ನಾಮ್ನಃ. ಈ ಆಕಾಶ ಅನ್ನುವ ಶಬ್ದ ಲೋಕದ ದೃಷ್ಟಿಯಿಂದ, ಲೋಕತಃ ಅಂತ ಪಂಚಮಿ ವಿಭಕ್ತಿ ಅರ್ಥದಲ್ಲಿ ತಹಸೀಲ್ ಪ್ರತ್ಯಯ ಬಂದಿದೆಯಲ್ಲ, ಅದಕ್ಕೆ ಲೋಕದ ದೃಷ್ಟಿಯಿಂದ ಅಂತ ಅರ್ಥ. ಅದು ಅನ್ಯತ್ರ ಪ್ರಸಿದ್ಧವಾಗಿದೆ. ಆಕಾಶವನ್ನೇ ಹೇಳ್ತಾ ಇದೆ. ನಾವೆಲ್ಲರೂ ಪೃಥ್ವಿ, ಪುತಿರಿಸು, ವಾಯು, ಆಕಾಶ ಅಂತ ಹೀಗೇನು ಮಾತಾಡ್ತೀವಿ, ಅದರಲ್ಲಿ ಒಂದಾದಂತಹ ಆಕಾಶವನ್ನೇ ಆ ಆಕಾಶ ಶಬ್ದ ಹೇಳ್ತದೆ. ಹೀಗೆ ಲೋಕದ ದೃಷ್ಟಿಯಿಂದ ಬೇರೊಂದು ಕಡೆ ಪ್ರಸಿದ್ಧವಾಗಿರುವ ಆಕಾಶ ಎಂಬ ಶಬ್ದ ಏನಿದೆ ಅದನ್ನ ಬ್ರಹ್ಮನಲ್ಲಿ ಸಮನ್ವಯಿಸಿ ತೋರಿಸಬೇಕಾಗಿದೆ. ಬ್ರಹ್ಮನೇ ಆ ಶಬ್ದ ವಾಚ್ಯ ಅಂತ. ಅದಕ್ಕೆ ಹೀಗಿರೋದರಿಂದ ಸಮಗ್ರ ಬ್ರಹ್ಮಸೂತ್ರ ಗ್ರಂಥಕ್ಕೂ ಈ ಸೂತ್ರಕ್ಕೂ ಸಂಬಂಧ ಇದೆ. ಸಮಗ್ರ ಬ್ರಹ್ಮಸೂತ್ರಗಳಿರುವುದು ಈ ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡಲಿಕ್ಕೆ. ಅದರಲ್ಲಿ 1ನೇ ಅಧ್ಯಾಯ ಇರುವುದು ಸಮನ್ವಯ ಅಧ್ಯಾಯ, ಮತ್ತು ಅದರಲ್ಲಿ 1ನೇ ಪಾದ ಇರುವುದು ಆ 3-4 ಶಬ್ದಗಳೇನಿವೆ ಅದರಲ್ಲಿ ಒಂದರ ಸಮನ್ವಯಕ್ಕಾಗಿ. ನಾನು ಶಾಸ್ತ್ರ, ಅಧ್ಯಾಯ ಮತ್ತು ಪಾದ ಈ 3 ಸಂಗತಿಗಳನ್ನು ತೋರಿಸಬೇಕು. ಆ ಪಾದ ಸಂಗತಿಯನ್ನು ತೋರಿಸುವಾಗ ನನಗದೀಗ ಸ್ಮರಣದಲ್ಲಿಲ್ಲ, ಅದರಿಂದ ಅದನ್ನು ಹೇಳಲಿಲ್ಲ ಅಷ್ಟೇ. ಹಿಂದೆ ಬಂದದನ್ನು ತಿಳ್ಕೊಳ್ಬೇಕು. ಸಮಗ್ರ ಬ್ರಹ್ಮಸೂತ್ರ ಅನ್ನೋದು ವೇದಾರ್ಥ ನಿರ್ಣಯಕ್ಕಾಗಿ ಹೊರಟಿದೆ. ಆದ್ದರಿಂದ ಸಮಗ್ರ ಬ್ರಹ್ಮಸೂತ್ರಕ್ಕೂ ಈ ಸೂತ್ರಕ್ಕೂ ಸಂಗತಿ ಅಂತೂ ಇದ್ದೇ ಇದೆ. ವೇದಾರ್ಥ ನಿರ್ಣಯಕ್ಕಾಗಿ ಮತ್ತು ಭಗವಂತನ ಮಹಿಮಾ ಪ್ರತಿಪಾದನೆಗಾಗಿರೋದು. ಈ ಸೂತ್ರ ಸಮನ್ವಯಾಧ್ಯಾಯ ಅನ್ನೋದು ನಮಗೆ ಸ್ಪಷ್ಟ ಇದ್ದೇ ಇದೆ. ಸಕಲ ಶಬ್ದಗಳ ಸಮನ್ವಯಕ್ಕಾಗಿ ಹೊರಟಿರುವುದು ಈ ಅಧ್ಯಾಯ, 1ನೇ ಅಧ್ಯಾಯ. ಆದ್ದರಿಂದ 1ನೇ ಅಧ್ಯಾಯಕ್ಕೂ ಇದಕ್ಕೂ ಸಂಬಂಧ ಇದೆ. ಇನ್ನ ಆ 1ನೇ ಪಾದ ಅನ್ನೋದು ಆ ನಾಮಾತ್ಮಕ, ಲಿಂಗಾತ್ಮಕ, ಉಭಯಾತ್ಮಕ ಅಂತ ಹೀಗೆಲ್ಲ ಬಂತಲ್ಲ, ನನಗದ ಸ್ಮರಣದಲ್ಲಿಲ್ಲ. ಆದ್ದರಿಂದ ಆ ಪಾದದ ಸಂಗತಿಯೂ ಇದೆ ಅಂತ ಹೇಳಿದೆ ಅಷ್ಟೇ. ಪಾದದ ಸಂಗತಿ ಹಿಂದೆ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೆನಪು ಮಾಡಿಕೊಂಡು ಆ ಸಂಗತಿ ಈ ಸೂತ್ರಕ್ಕೂ ಕೂಡ ಇದೆ ಅಂತ ತಿಳ್ಕೊಂಡ್ರೆ ಆಯ್ತು. ಹೀಗೆ ಸಂಗತಿ ಇದೆ. ಆದ್ದರಿಂದ ಈ ಸೂತ್ರವನ್ನು ನಾವು ಪ್ರಾರಂಭಿಸಬಹುದು. ಸರಿ, ಇಲ್ಲಿ ಏನು ಜಿಜ್ಞಾಸೆ? ಈ ಜಿಜ್ಞಾಸೆಯ ವಾಕ್ಯದಲ್ಲಿ ಆರಂಭದಲ್ಲಿ ನನು ಅಂತ ಪ್ರಶ್ನದ ಸೂಚಕವಾಗಿ ಏನೂ ಶಬ್ದ ಇಲ್ಲ. ನಾವಿದನ್ನು ಪ್ರಶ್ನ ಅಂತ ಹೀಗೆ ನಾವೇ ತಿಳ್ಕೊಳ್ಬೇಕಷ್ಟೆ. ಸಮನ್ವಯಾಧ್ಯಾಯದಲ್ಲಿ 1ನೇದ್ದು ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದಗಳನ್ನು ಸಮನ್ವಯಿಸಿ ತೋರಿಸುವಂಥದ್ದು. ಈಗ ನನಗೆ ತಿಳಿದು ಬಂತು. ಅನ್ಯತ್ರ ಅಂದರೆ ಬೇರೆ ಕಡೆ, ಭಗವಂತನನ್ನು ಬಿಟ್ಟು ಬೇರೆ ಕಡೆ ಪ್ರಸಿದ್ಧವಾದ ನಾಮಾತ್ಮಕವಾದ ಶಬ್ದಗಳನ್ನು ಸಮನ್ವಯಿಸಿ ತೋರಿಸುವುದು ಈ 1ನೇ ಪಾದದ ಉದ್ದೇಶ. ಹೀಗೆ ಶಾಸ್ತ್ರಾದಿ ಸಂಗತಿಗಳಿದೆ. ಪ್ರಶ್ನೆ ಏನು? ಆ ಪ್ರಶ್ನವನ್ನು ಮುಂದಿನ ಮಾತು ತೋರಿಸ್ತದೆ. ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ವೇದವಾಕ್ಯ, ತೈತ್ರಿಯ ಉಪನಿಷತ್ತಿನ ವಾಕ್ಯ. ಆ ಉಪನಿಷತ್ತಿನಲ್ಲಿ ಆಕಾಶ ಅನ್ನೋ ಶಬ್ದವನ್ನ ಆನಂದಮಯನಾದಂತಹ ಒಂದು ವ್ಯಕ್ತಿಯಲ್ಲಿ, ಆನಂದಮಯನಾದಂತಹ ಒಂದು ತತ್ವದಲ್ಲಿ ಪ್ರಯೋಗ ಮಾಡಿದ್ದಾರೆ. ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಆಕಾಶನು ಆನಂದಮಯ ಆಗಿಲ್ಲದೆ ಹೋದರೆ ಕಹ ಅನ್ಯಾತ್, ಯಾರು ಚೇಷ್ಟೆ ಮಾಡ್ಲಿಕ್ಕೆ ಸಾಧ್ಯ? ಕಹ ಪ್ರಾಣ್ಯಾತ್, ಮತ್ತಾರು ವಿಶೇಷ ಚಟುವಟಿಕೆಗಳನ್ನಾದರೂ ಯಾರು ಮಾಡೋದು ಸಾಧ್ಯ ಅಂತ. ಈಗ ಅದರ ಅರ್ಥ ನಾವು ಹಿಂದೆ ನೋಡಿದ್ದೇವೆ. ಆದ್ದರಿಂದ ಆಕಾಶ ಅನ್ನುವ ಶಬ್ದವನ್ನು ಆನಂದಮಯನಾದ ವ್ಯಕ್ತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದೇ ಆನಂದಮಯ ವ್ಯಕ್ತಿ ಬಗ್ಗೆ, ಅದೇ ಆಕಾಶದ ಬಗ್ಗೆ, ಸಯೇವ ಅಂದರೆ ಅದೇ ಆಕಾಶದ ಬಗ್ಗೆ ಛಂದೋಗ ಶ್ರುತವು. ಛಂದೋಗ ಶ್ರುತಿ ಅಂದರೆ ಈ ಛಾಂದೋಗ್ಯ ಉಪನಿಷತ್ತು, ಸಾಮವೇದಕ್ಕೆ ಸೇರಿದ ಛಾಂದೋಗ್ಯ ಉಪನಿಷತ್ತು. ಅದರಲ್ಲಿಯೂ ಅವನ ಬಗ್ಗೆ ಪಠನ ಬಂದಿದೆ.
ಅವನಿಗೆ ಪ್ರಸ್ತಾವ ಬಂದಿದೆ ಅಂತ ಅರ್ಥ. ಏನದು? ಅಸ್ಯ ಲೋಕಸ್ಯ ಕಾ ಗತಿ ರೀತಿ ಹೋವಾಚ. ಈ ಜಗತ್ತಿಗೆ ಯಾರ ಗತಿ ಅಂತ ಇದು ಮೊದಲ ಪ್ರಶ್ನೆ. ಅಸ್ಯ ಲೋಕಸ್ಯ ಕಾ ಗತಿ ಇತಿ ಅಂತಿದೆಯಲ್ಲ, ಆಕಾಶ ಇತಿ ಹೋವಾಚ ಅಂತ ಮುಂದಿದೆ. ಅದರಲ್ಲಿ ಅಸ್ಯ ಲೋಕಸ್ಯ ಕಾ ಗತಿ ಅಂತ ಪ್ರಶ್ನೆ, ಈ ಲೋಕಕ್ಕೆ ಗತಿ ಯಾರು ಅಂತ. ಆವಾಗ ಆಕಾಶ ಅಂತ ಉತ್ತರ ಅದಕ್ಕೆ. ಹೀಗೆ ಪ್ರಶ್ನಾ ಉತ್ತರ ಮತ್ತು ಎರಡೂ ಕೂಡ ಒಂದೇ ವಾಕ್ಯದಲ್ಲಿದೆ. ಸ್ವಲ್ಪ ಅದನ್ನು ನಾವು ವಿಭಾಗಿಸಿ ತಿಳ್ಕೋಬೇಕಾಗ್ತದೆ, ಬೇರೆ ಏನಿಲ್ಲ. ಗತಿ ಅಂದ್ರೆ ಹೌದೌದು, ಯಾರು ಕಾಪಾಡುವವರು ಯಾರು ಅಂತ. ಹೌದೌದು, ನನಗೆ ನೀನೇ ಗತಿ. ಅಲ್ಲ, ಅಲ್ಲಿ ಗತಿ ಅಂದ್ರೆ ಕೆಲವು ಸರಿ ದುಸ್ಥಿತಿ ಬಂದಾಗ ನನ್ಗೇನ್ ಗತಿ ಬಂತಪ್ಪ ಅಂತಂತೀವಲ್ಲ, ಆ ಥರದ್ದು ಗತಿ ಅಲ್ಲ. ಇಲ್ಲಿ ಗತಿ ಅಂದ್ರೆ ಆ ಆಶ್ರಯ, ನಮ್ಮನ್ನು ಕಾಪಾಡುವವರು ಯಾರು, ನಮ್ಮನ್ನು ಹುಟ್ಟಿಸಿ ನಮ್ಮನ್ನು ಪಾಲಿಸಿ ನಾಶಪಡಿಸಿ ನಮ್ಮ ಸಮಗ್ರ ಅಭಿವೃದ್ಧಿಗೆ ಕಾರಣ ಯಾರು ಅಂತ ಅದು ಪ್ರಶ್ನೆ. ಅದರಿಂದ ಪೃಥ್ವಿ ಮೊದಲಾದ ಲೋಕಕ್ಕೆ ಗತಿ ಯಾರು ಅಂತ ಪ್ರಶ್ನೆ. ಅಸ್ಯ ಲೋಕಸ್ಯ ಕಾ ಗತಿ ಇತಿ ಇದು ಪ್ರಶ್ನೆ. ಅದಕ್ಕೆ ಆಕಾಶ ಇತಿ ಹೋವಾಚ. ಮುಕ್ತಾನಾಂ ಪರಮಾಗತಿ ಸತಾಂ ಗತಿ ಅಂತ ಹೀಗೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರಲ್ಲ. ಸಾಕಾಷ್ಠ ಸಾ ಪರಾಗತಿ ಅಂತೂ ಕಾಟಿಕೋಪನಿಷತ್ನಲ್ಲಿ ಒಂದು ಮಾತದು. ಪರಾಗತಿ ಅಂದ್ರೆ ಅಂತಿಮ ಆಶ್ರಯ, ನಮ್ಮನ್ನು ಯಾವತ್ತೂ ಕೂಡ ಸಲಹುವಂತಹ ಆಶ್ರಯ, ಹೀಗರ್ಥ. ಒಟ್ಟಾರೆ ಅಸ್ಯ ಲೋಕಸ್ಯ, ಈ ಸಮಸ್ತ ಪ್ರಪಂಚಕ್ಕೆ ಗತಿ ಯಾರು ಅಂತ ಪ್ರಶ್ನೆ. ಅದಕ್ಕೆ ಆಕಾಶ ಇತಿ ಹೋವಾಚ. ಆಕಾಶನೇ ಅದಕ್ಕೆ ಗತಿ ಅಂತ ಅದರ ತಾತ್ಪರ್ಯ. ಛಾಂದೋಗ್ಯ ಉಪನಿಷತ್ತಿನ ಆ 1ನೇ ಅಧ್ಯಾಯದ 9ನೇ ಮಂತ್ರ ಅಂತಿಗೆಲ್ಲ ತೋರಿಸಿದೆ. ಇಲ್ಲಿ ಭೂತಾಕಾಶನೇ ಅದಕ್ಕೆ ಗತಿ ಅಂತ ಹೀಗೆ ಪ್ರಾಪ್ತ ಆಯಿತು. ಅಸ್ಯ ಲೋಕಸ್ಯ ಕಾ ಗತಿ ಇತಿ ಹೋವಾಚ, ಇದು ಆ ಮಂತ್ರ. ಆಕಾಶ ಇತಿ ಹೋವಾಚ ಅಂತ ಉತ್ತರ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಂಪದ್ಯಂತೆ. ಈ ಜಗತ್ತಿನ ಸಮಸ್ತ ಜೀವರು ಕೂಡ, ಸಮಸ್ತ ಪ್ರಾಣಿಗಳು ಕೂಡ ಆಕಾಶದಿಂದಲೇ ಹುಟ್ಟಿವೆ. ಇದೆಲ್ಲ ವೇದವಾಕ್ಯನೇ. ಮತ್ತೆ ಆಕಾಶಂ ಪ್ರತಿ ಅಸ್ತಂಯಂತಿ, ಆಕಾಶದಲ್ಲೇ ಅವು ಲಯವನ್ನು ಕೂಡ ಹೊಂದುತ್ತವೆ. ಅಸ್ತಂಯಂತಿ, ಆಕಾಶಂ ಪ್ರತಿ ಅಸ್ತಂಯಂತಿ. ಆಕಾಶೋ ಹ ಏವೇಭ್ಯ ಜಾಯಾನ. ಈ ಏವೇಭ್ಯ ಈ ಎಲ್ಲಾ ಜೀವರಿಗಿಂತ, ಎಲ್ಲಾ ಜಡ ವಸ್ತು ಮತ್ತು ಚೇತನ ವಸ್ತುಗಳಿಗಿಂತಲೂ ಆಕಾಶ ಹ ಆಕಾಶವೇ ಅಲ್ಲ, ಆಕಾಶವೇ ಜಾಯಾನ್ ಹ ಅಂತ ಆ ಕಡೆ ಇಟ್ಕೋಬೇಕು. ಹ ಅನ್ನೋದನ್ನ ನಾವು ಲೌಕಿಕ ಸಂಸ್ಕೃತದಲ್ಲಿ ಹಿ ಅಂತ ಹೇಳ್ತೀವಿ. ಆ ಹಿ ಅನ್ನೋದೇ ಹ ಅಷ್ಟೇ. ಹೀಗೆ ಆಕಾಶವೇ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಅದರ ಅರ್ಥ. ಆಕಾಶೋ ಜಾಯಾನ್, ಆಕಾಶ ಪರಾಯಣ, ಅದೇ ಶ್ರೇಷ್ಠ, ಅದೇ ನಮಗೆ ಗತಿಯೂ ಕೂಡ ಆಗಿದೆ. ಮತ್ತೆ ಆಕಾಶ ಪರಾಯಣಂ ಸಯೇಷ ಪರೋವರೀಯಾನ್ ಉದ್ಗೀತ ಸಯೇಷ ಅನಂತಃ. ಅದೇ ಆಕಾಶವೇ ಪರೋವರೀಯಾನ್ ಆಗಿದೆ. ಪರೋವರೀಯಾನ್ ಆಗಿದೆ ಅಂತ ಅನ್ನೋದನ್ನು ಏನಂತ ನನಗೆ ಸರಿಯಾಗಿ ನೆನಪಿಗೆ ಬರ್ತಿಲ್ಲ. ನಾನೀಗ ಕೆಲವು ಕಾರಣಗಳಿಂದ ಸರಿಯಾಗಿ ಅದನ್ನು ಗಮನಿಸ್ಲಿಕ್ಕಾಗಲಿಲ್ಲ. ಅದನ್ನು ಮುಂದೆ ಹೇಳ್ತೇನೆ. ಉದ್ಗೀತ ಅಂದ್ರೆ ಸಕಲ ಶಾಸ್ತ್ರ ಪ್ರತಿಪಾದ್ಯ, ಸ್ತುತ್ಯನಾದವನು ಅಂತ ಹೀಗಾದ ಅರ್ಥ. ಉದ್ಗೀತ. ಮತ್ತೆ ಸಯೇಷ ಅನಂತ, ಅವನೇ ಅನಂತನಾಗಿದ್ದಾನೆ. ಅನಂತ ಅಂತಲೂ ಈಗ ಅರ್ಥ ಇದೆ. ಅನಂತ ಅಂದ್ರೆ ದೇಶತಃ ಕಾಲತಃ ಗುಣತಃ ಅನಂತ ಅಂತ ಅರ್ಥ. ಸ ಆಕಾಶ ಯದಿ ವಿಷ್ಣೋ ಅನ್ಯ, ಇಂಥ ಆಕಾಶ ಏನಿದೆ ಇದು ವಿಷ್ಣುವಿಗಿಂತ ಅನ್ಯನೋ ಅಥವಾ ವಿಷ್ಣು ಸ್ವರೂಪನೋ ಅಂತ ಒಂದು ಪ್ರಶ್ನೆ. ವಿಷ್ಣುವಿಗಿಂತ ಒಂದು ವೇಳೆ ಅನ್ಯ ಆದರೆ ಆವಾಗ ಹಿಂದೆ ವರ್ಣಿಸಲ್ಪಟ್ಟಂತಹ ಆನಂದಮಯ ಇದ್ದಾನಲ್ಲ, ಪ್ರಾಗುಕ್ತೋಪಿ ಸಯೇವ, ಹಿಂದೆ ವರ್ಣಿಸಲ್ಪಟ್ಟವನು ಈ ವಿಷ್ಣುವಿಗಿಂತ ಭಿನ್ನನಾದ ವ್ಯಕ್ತಿಯೇ ಆಗಿಬಿಡ್ತಾನೆ. ಆದ್ರಿಂದ ಆನಂದಮಯೋಪಿ ಅನ್ಯ ಪ್ರಸಜ್ಜೇತ ಸಯೇವ ನಿರ್ಣಯ ಅಂದ್ರೆ ನಿರ್ಣಯಿಸಲ್ಪಡಬೇಕಾದದ್ದು. ಪ್ರಸಜ್ಜೇತ ಅಂತ ಅದಾದ್ಮೇಲೆ ಒಂದು ವೇಳೆ ವಿಸರ್ಗ ಇದ್ರೆ ಅದನ್ನ ತೆಗೆದುಹಾಕಬೇಕು. ಸಯೇವ ಪ್ರತಿಪಾದ್ಯತೆ, ಅವನೇ ಪ್ರತಿಪಾದಿಸಲು, ಅನ್ಯ ಪ್ರಸಜ್ಜೇತ ಹೀಗಾಗಬೇಕಾದೀತು ಅಂತ ಅದರ ತಾತ್ಪರ್ಯ. ಯಾಕಂದ್ರೆ ಅವನೇ ನಿರ್ಣಯಿಸಲ್ಪಡಬೇಕಾದದ್ದು ಕೂಡ, ನಿರ್ಣಯಿಸಲ್ಪಡಬೇಕಾದ ವ್ಯಕ್ತಿಯು ಕೂಡ ಅವನೇ ಆಗಿದ್ದಾನೆ. ಸಹ ಆಕಾಶ ಅತ್ರ ವಿಷಯ,
ಹೀಗೊಂದು ಪ್ರಶ್ನೆ ಬಂದಿದೆ. ಅಂಥ ಆಕಾಶದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಆ ಆಕಾಶನೇ ಇಲ್ಲಿ ವಿಷಯನಾಗಿದ್ದಾನೆ. ವಿಷ್ಣು ಅನ್ಯೋವಾಯಿತ ಸಂದೇಹ. ನಮಗೀಗ ಸಂದೇಹ ಉಂಟಾಗಿದೆ. ಇಬ್ಬರು ವಾದಿಗಳು ಚರ್ಚೆ ಮಾಡ್ತಿರೋದ್ರಿಂದ ಆ ಆಕಾಶ ವಿಷ್ಣುವೇ ಆಗಿದ್ದಾನೋ ಮತ್ತಾರು ಆಗಿದ್ದಾರೋ ಅಂತ ಸಂದೇಹ ಬರ್ತದೆ. ಅದಕ್ಕೆ ಕಾರಣ ಏನು? ಸಂಶಯ ಬರಲಿಕ್ಕೆ ಒಂದೇನಾದ್ರು ಕಾರಣ ಬೇಕಲ್ಲ. ಸುಮ್ಮನೆ ಯಾಕೆ ಬಂತು ಸಂಶಯ ಅಂದರೆ, ಆಕಾಶ ಶಬ್ದಸ್ಯ ಆನಂದಮಯತ್ವೇ ಪ್ರಯುಕ್ತತ್ವ ಅನ್ಯತ್ರ ಪ್ರಸಿದ್ಧಿಶ್ಚ ಸಂದೇಹ ಬೀಜಂ. ಈ ಆಕಾಶ ಅನ್ನುವ ಶಬ್ದವನ್ನ ಆನಂದಮಯನ ಬಗ್ಗೆ ಪ್ರತಿಪಾದನೆ ತೋರಿಸಿಕೊಟ್ಟಿದೆ ಆ ಶ್ರುತಿ. ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ. ಆಕಾಶ ಅನ್ನುವ ಶಬ್ದವನ್ನ ಆನಂದಮಯನಲ್ಲಿ ಪ್ರಯೋಗ ಮಾಡಿದೆ. ಪ್ರಯೋಗ ಮಾಡಿರುವುದು ಒಂದು ಕಾರಣ. ಮತ್ತು ಅನ್ಯತ್ರ ಪ್ರಸಿದ್ಧಿಶ್ಚ, ಈ ವಿಷ್ಣುವನ್ನು ಬಿಟ್ಟು ನಾವು ನೋಡುವಂತಹ 5 ಮಹಾಭೂತಗಳಲ್ಲಿ ಸೇರಿದ ಈ ಆಕಾಶ ಏನಿದೆ, ಆ ಆಕಾಶದಲ್ಲೇ ಈ ಆಕಾಶ ಅನ್ನೋ ಶಬ್ದ ಪ್ರಸಿದ್ಧವೂ ಆಗಿದೆ. ಹೀಗೆ 2 ಥರದ ಬೀಜಗಳು, ಸಂದೇಹ ಬರಲಿಕ್ಕೆ 2 ಥರದ ಕಾರಣಗಳಿವೆ. ಒಂದು, ತೈತ್ರಿಯ ಉಪನಿಷತ್ತು ಹೀಗೆ ಪ್ರಯೋಗ ಮಾಡಿರುವುದು, ಆಕಾಶನನ್ನೇ ಆನಂದ ಅಂತ ಹೇಳಿರುವುದು ಒಂದು ಕಾರಣ. ವಿಷ್ಣುವನ್ನು ಬಿಟ್ಟು ಬೇರೆ ಕಡೆನೇ ಈ ಆಕಾಶ ಅನ್ನೋ ಶಬ್ದ ಪ್ರಸಿದ್ಧವಾಗಿದೆ. ಭಗವಂತನ ಆಕಾಶ ಅಂತ ಹೇಳ್ತಾರೆ ಅಂತ ನಮಗೆ ಸಾಮಾನ್ಯ ಓದುಗರಿಗೆ ಗೊತ್ತಿಲ್ಲ. ಹೀಗೆ ಅನ್ಯತ್ರ ಅಂದರೆ ವಿಷ್ಣುವಿನ ಹೊರತಾಗಿ ಬೇರೆ ಕಡೆ ಪ್ರಸಿದ್ಧವಾಗಿರುವುದು ಒಂದು ಕಾರಣ. ಮತ್ತು ತೈತ್ರಿಯ ಉಪನಿಷತ್ತು ಅವನನ್ನ ಆನಂದಮಯನನ್ನೇ ಆಕಾಶ ಅಂತ ಹೇಳಿರುವುದು ಇನ್ನೊಂದು ಕಾರಣ. ಹೀಗೆ ನಾವು ನಮ್ಮ ಅನುಭವಕ್ಕೆ ಬರುವಂತಹ, ನಾವು ಹುಟ್ಟಿದ ಆರಂಭ ಕೇಳುವಂತಹ ಆಕಾಶ ಏನಿದೆ ಅದೇ ಆನಂದಮಯವಾಗಿರುವ ಸಾಧ್ಯತೆ ಬಂತು. ಈ ಥರ ಸಂದೇಹ ಬಂದಿದೆ. ಆ ಸಂದೇಹವನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ಈ ಸೂತ್ರ ಹೊರಟಿದೆ. ಪರೋವರಿಯಾನ್ ಅಂದ್ರೆ ಉತ್ತಮರಿಗಿಂತಲೂ ಉತ್ತಮ ಅಂತ. ಹೀಗೆ ಒಂದು ಸ್ಥೂಲವಾದ ಅರ್ಥ ನನಗೆ ಗೊತ್ತಿದೆ ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಅರ್ಥ ನನಗೆ ಸದ್ಯ ಏನೂ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಹೇಳ್ತೇನೆ. ಪರರು ಅಂದ್ರೆ ಅತ್ಯಂತ ಶ್ರೇಷ್ಠರಾದಂತಹ ಬ್ರಹ್ಮಾದಿ ಜೀವರು. ಅವರಿಗಿಂತಲೂ ವರಿಯಾನ್ ವರಿಯಾಂಸೋ ವರಿಯಾಂಸಃ ಅಂತ. ಹೀಗೆ ವರಹ ವರಿಯಾನ್ ವರಿಷ್ಠ. ವರ ಶಬ್ದದ ಮೇಲೆ ಡಿಗ್ರಿಗಳು, ಅದರಲ್ಲಿ 2ನೇ ಡಿಗ್ರಿ ಅದು. ವರಹ ಅಂತ ಮೊದಲನೇದ್ದು, ವರಿಯಾನ್ ಅಂತ 2ನೇದ್ದು, ವರಿಷ್ಠ ಅಂತ 3ನೇದ್ದು. ಅಲ್ಲಿ ನಮಗೆ ಸಂಶಯ ಬರಬಹುದು, ಯಾರಿಗಾರು ಜಿಜ್ಞಾಸೆ ಬರಬಹುದು ಅಂತ ಹೇಳಿದೆ. ವರಿಷ್ಠ ಅಂತ ಹೇಳ್ಬೋದಿತ್ತು, ವರಿಯಾನ್ ಅಂತ ಯಾಕೆ ಹೇಳಿದ್ರು ಅಂತ. ಭಗವಂತನಿಗಿಂತ ಶ್ರೇಷ್ಠರು ಇನ್ಯಾರಾದ್ರೂ ಇದ್ರೆ ಇವನನ್ನು ವರಿಯಾನ್ ಅಂತ ಹೇಳ್ಬೋದು. ವರ ಈ ಚತುರ್ಮುಖ ಬ್ರಹ್ಮಾದಿಗಳು, ಅವ್ರಿಗಿಂತ ವರಿಯಾನ್ ಅಂದ್ರೆ ಈ ಬ್ರಹ್ಮ ಪರಮಾತ್ಮ, ಅವನಿಗಿಂತ ವರಿಷ್ಠ ಮತ್ತೆ ಯಾರಾದ್ರೂ ಇದ್ರೆ ಇವನನ್ನು ವರಿಯಾನ್ ಅಂತ ಹೇಳ್ಬೋದು. ಇವನಿಗಿಂತ ಉತ್ತಮರು ಯಾರು ಇಲ್ಲ, ಆದ್ರಿಂದ ಇವನನ್ನು ಯಾಕೆ ವರಿಯಾನ್ ಅಂತ ಹೇಳಿದ್ದಾರೆ ಅಂತ ಒಂದು ಸಂಶಯ ಬರಬಹುದು. ಅದಕ್ಕೆ ಗೀತಾ ಪ್ರಸ್ಥಾನದಲ್ಲಿ ಮೊದಲಾದ ಕಡೆ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ. ಭಗವಂತನಿಗೆ ಸಂಬಂಧಪಟ್ಟ ಶಬ್ದ ಪ್ರಯೋಗ ಹೀಗಾಗಿದ್ದಾಗ ಅಲ್ಲಿ ವರಿಯಾನ್ ಅಂದ್ರು ವರಿಷ್ಠ ಅಂದ್ರು ಒಂದೇ ಅರ್ಥ. ಮತ್ತ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ ಅಂತ ಗೀತಾದಲ್ಲಿದೆ. ಮತ್ತ ಪರತಮಂ ಅಂತ ಯಾಕೆ ಹೇಳಲಿಲ್ಲ, ಪರತರ ಅಂತ ಯಾಕೆ ಹೇಳಿದ್ದಾರೆ? ಅವ್ರೆಲ್ಲಾ ಕಡೆನೂ ಒಂದೇ ಅರ್ಥ. ತರ ತಮಪ್ಪ ಅದೆಲ್ಲ ಲೌಕಿಕ ದೃಷ್ಟಿಯಲ್ಲಿ ಲೌಕಿಕ ವ್ಯಕ್ತಿಗಳ ಕುರಿತಾಗಿ ಹೇಳಿದ್ರೆ ಹಾಗೇನಾದ್ರೂ ವ್ಯತ್ಯಾಸ ತಿಳ್ಕೋಬಹುದು. ಭಗವಂತನ ಕುರಿತು ತರ ಅಂದ್ರು ತಮ ಅಂದ್ರು ಒಂದೇ ಅರ್ಥ. ಈ ತತ್ರೈಕಾರ್ಥವು ತರಪ್ತಮವು ಅಂತ ಒಂದು ಪ್ರಸಂಗದಲ್ಲಿ ತರಪ್ ಪ್ರತ್ಯೇಕವು ತಮ ಪ್ರತ್ಯೇಕವು ಒಂದೇ ಅರ್ಥ ಅಂತ ಆಚಾರ್ಯ ಹೇಳಿದ್ದಾರೆ. ಹಾಗೆ ವರಿಯಾನ್ ವರಿಷ್ಠ ಮತ್ತು ಇವೆರಡಕ್ಕೂ ಕೂಡ ಒಂದೇ ಅರ್ಥ ಅಂತ ನಾವು ತಿಳಿಬಹುದು. ಅವ್ಯಾಕೃತಾಕಾಶ ಅಂತ ಅನ್ನೋದು ಅನಾದಿ ನಿತ್ಯ. ಅದಕ್ಕೆ ಸ್ಪೇಸ್ ಅಂತ ಹೇಳ್ತಾರೆ. ಅದು ಎಂದು ಹುಟ್ಟಿದ್ದು ಅಲ್ಲ, ಎಂದು ನಾಷ್ಟ ಆಗುವಂಥದ್ದು ಅಲ್ಲ, ಪಂಚಮಹಾಭೂತಗಳಲ್ಲಿ ಸೇರಿದ ಅಲ್ಲ. ಅದು ಭೂತಾಕಾಶ ಅಂದ್ರೆ 5 ಮಹಾಭೂತಗಳಲ್ಲಿ ಸೇರಿದ ಆಕಾಶ. ಆತ್ಮನ ಆಕಾಶ ಸಂಭೂತಃ, ಆತ್ಮನಿಂದ ಆಕಾಶ ಹುಟ್ಟಿತು. ಆಕಾಶಾದ್ ವಾಯು, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಆಪಹ ನೀರು ಹುಟ್ಟಿತು. ಅದ್ಭ್ಯ ಪೃಥ್ವಿ, ಪೃಥ್ವಿ ನೀರಿನಿಂದ ಭೂಮಿ ಹುಟ್ಟಿತು. ಪೃಥಿವ್ಯಾ ಓಷಧಯ, ಅದರಿಂದ ಎಲ್ಲ ಸಸ್ಯಗಳು ವನಸ್ಪತಿಗಳು ಹುಟ್ಟಿದವು. ಓಷಧಿಭ್ಯ ಅನ್ನಂ, ಅದರಿಂದ ನಮ್ಮ ಆಹಾರ ಹುಟ್ಟಿತು. ಅನ್ನಾತ್ ಪುರುಷ, ಅನ್ನ ತಿಂದು ಪುರುಷ ಬೆಳಿತಾನೆ, ಜೀವ ಬೆಳೀತದೆ ಅಂತ ಅದು ತಾತ್ಪರ್ಯ ಇದೆ. ಇಲ್ಲಿ ಆಕಾಶಕ್ಕೆ ಉತ್ಪತ್ತಿಯನ್ನ ಹೇಳಿದಾರಲ್ಲ, ಈ ಹಾಗಾದ್ರೆ ಇಲ್ಲೆಲ್ಲ ಭೂತಾಕಾಶ ಶಬ್ದ ಪ್ರಯೋಗ ಯಾಕೆ ಮಾಡಿದ್ದಾರೆ ಅಂದ್ರೆ, ಈ ಅವ್ಯಾಕೃತ ಆಕಾಶಕ್ಕೆ ಹುಟ್ಟಿಲ್ಲ. ಇಲ್ಲಿ ನಾವು ಕೇಳ್ತಿರುವ ಆಕಾಶಕ್ಕೆ ಹುಟ್ಟು ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಆಕಾಶ ಅಂದ್ರೆ ಭೂತಾಕಾಶ ಆಗಿರ್ಬೇಕು ಅಂತ ಹೀಗೆ ಪ್ರಸ್ತಾವ ಬಂದಿದೆ. ಇದನ್ನೇ ಭೂತಾಕಾಶ ಅಂತ. ಅವ್ಯಾಕೃತ ಆಕಾಶ ಅಂತ ಅನ್ನುವುದು ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.